ನಮಸ್ಕಾರ. ನಾನು ಚೆನ್ನಾಗಿದ್ದೀನಿ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತಾ ಇದ್ದೀನಿ. ನನ್ನ ಡೆಲಿವರಿ ಬಗ್ಗೆ ಕೆಲವು ಜನ ಕೇಳಿದರು, ಅದ್ರ ಬಗ್ಗೆ ಮಾತಾಡೋಣ ಅಂತ ಬಂದೆ. ನನ್ನ ಡೆಲಿವರಿಯಲ್ಲಿ ಏನು ಕಷ್ಟ, ಏನು ಸುಖ ಅನ್ನೋದು ಹೇಳ್ತಾ ಹೋಗ್ತೀನಿ. ನಂದೆಲ್ಲ ಒಂಥರನೇ ಏನು ಸುಖಗಳಿಗೆ ಏನು ಅಷ್ಟೊಂದಿಲ್ಲ ನನಗೆ. ನಾನು ಮದುವೆ ಆಗಿ ಬಂದಮೇಲೆ 1 ಇಯರ್ ಆದಮೇಲೆ ಪ್ರೆಗ್ನೆಂಟ್ ಆದೆ. ಪ್ರೆಗ್ನೆಂಟ್ ಆದಮೇಲೆ ಹಂಗೆ ನಡೀತಾ ಬರ್ತಾಯಿತ್ತು. ನಾನು ನಾರ್ಮಲ್ ಡೆಲಿವರಿ ಆಗಬೇಕು ಅಂತ ಪ್ರಯತ್ನ ಪಡ್ತಾಯಿದ್ದೆ. ನಾನು ಮನೆ ಕೆಲಸ ಎಲ್ಲ ನಾನೇ ಮಾಡ್ತಾಯಿದ್ದೆ. ಆ ಥರ ಮಾಡಿದ್ರೆ ನಾರ್ಮಲ್ ಡೆಲಿವರಿ ಆಗುತ್ತೆ ಅಂತ ತುಂಬ ಕಷ್ಟಪಡ್ತಾಯಿದ್ದೆ. ಏಕೆಂದರೆ ನಮ್ಮೂರಲ್ಲಿ ಎಲ್ಲರೂ ನಾರ್ಮಲ್ ಡೆಲಿವರಿಗೆ ಹೋಗ್ತಾಯಿದ್ರು. ತಾವರೆಕೆರೆಯಲ್ಲಿ ಒಬ್ಬರು ಆಂಟಿ ಅಂತಿದ್ದರು. ಅವರು ಎಲ್ರಿಗೂ ನಾರ್ಮಲ್ ಡೆಲಿವರಿನೇ ಮಾಡ್ತಾಯಿದ್ದಿದ್ದು. ಅವ್ರು ಹೇಳಿದರು, ನಮ್ಮ ಊರಲ್ಲಿರೋರೆಲ್ಲ ಚೆನ್ನಾಗಿ ಕೆಲಸ ಮಾಡಿದ್ರೆ ನಾರ್ಮಲ್ ಡೆಲಿವರಿ ಆಗುತ್ತೆ, ಇಲ್ಲಾಂದರೆ ಕೊಯ್ದು ಮಗುನೆತ್ತುತ್ತಾರೆ ಅಂತ. ಸರಿ ಆಯಿತು ಅಂತ ಅದು ತಲೆಯಲ್ಲಿತ್ತು. ನಾನು ಮನೆಯಲ್ಲಿರೋ ಕೆಲಸ ಎಲ್ಲ ನಾನೇ ಮಾಡ್ಕೊತಾ ಇದ್ದೆ. ನಾನು ಕೆಲಸದವ್ರನ್ನ ಇಟ್ಕೊಂಡು ಮಾಡೋಷ್ಟು ಶಕ್ತಿನೂ ದೇವ್ರು ನನ್ನ ಗಂಡನಿಗೆ ಅವಾಗ ಕೊಟ್ಟಿರಲಿಲ್ಲ. ನನ್ನ ಗಂಡ ಬಂದು ಒಂದು ಟಿಶ್ಯೂ ಪೇಪರಲ್ಲಿ ಕೆಲಸ ಮಾಡ್ತಾಯಿದ್ದಿದ್ದು. ಆ ಟಿಶ್ಯೂ ಪೇಪರ್ ಕೂಡ ಫ್ಯಾಕ್ಟ್ರಿ ಕೂಡ ಮುಚ್ಚೋಯಿತು. ಅವರು ಕಿತ್ತೋಗಿರೋ ಸಾಮಾನುಗಳೆಲ್ಲ ಕೊಟ್ಟು ನೀನು ಹಾಕೋ ಅಂತ ಫ್ಯಾಕ್ಟ್ರಿನ ಅಂತ ಕೊಟ್ಟರು. ಅವ್ರು ಎತ್ಕೊಂಬಂದು ಮನೆ ಹತ್ರನೇ ಹಾಕ್ಕೊಂಡ್ಮೇಲೆ ಅದೂ ಆಯಪ್ಪ ಚೆನ್ನಾಗಿ ರನ್ ಮಾಡ್ದಿರ ಲಾಸ್ ಮಾಡಿಕೊಂಡ್ರು. ಈಗ ತಿಂಗಳ ಸಂಬಳ ಕೊಡಬೇಕು, ಅವ್ರಿಗೆ ಕೊಡೋ ಅಷ್ಟು ತಾಕತ್ತು ಇರಲಿಲ್ಲ. ಆಮೇಲೆ ಅದೊಂದು ಬೇರೆ ಹಿಸ್ಟ್ರಿ. ಆಮೇಲೆ ನಾನು ಹಂಗೆ ಕೆಲಸ ಮಾಡ್ಕೊತಾ ಇದ್ದೆ, ತುಂಬ ಕೆಲಸ ಮಾಡ್ತಾಯಿದ್ದೆ. ಎಲ್ಲರೂ ಹೇಳ್ತಾಯಿದ್ರು, ಏನು ನಿನ್ಗೆ ಈಗಲೇ ನಾರ್ಮಲ್ ಡೆಲಿವರಿ ಆಗೋ ಒಬ್ಬರೇ ಅಂತ ಇದ್ದಿದ್ದು. ಆ ವ್ಯಕ್ತಿಗಳ ಹೆಸರೆಲ್ಲ ಬೇಡ, ನೀನು ನೋಡ್ಕೊ, ನಿನಗೀಗಲೇ ಮಗು ಕೆಳಗಡೆ ಬಂದುಬಿಟ್ಟಿದೆಯೇನೋ, ನೋಡ್ಕೊಂಡು ಕೆಲಸ ಮಾಡು ಅಂತ ಇದ್ದರು. ನನ್ನ ಯಾರೂ ಒಂದು ದಿವಸನೂ ಏನು ತಿಂತೀಯಮ್ಮ, ಯಾವುದು ಬೇಕು ಏನು ಅಂತ ಆ ಕಡೆಯವರು ಕೇಳಿಲ್ಲ, ಈ ಕಡೆಯವರು ಕೇಳಿಲ್ಲ. ಒಂದೇ ಒಂದು ಸತಿ ಒಬ್ಬರು ನಮ್ಮ ಯಜಮಾನ್ರ ಕಡೆಯವರು ಏನಾದರೂ ಬೇಕಾ ಅಂದರು. ಅಂದರೆ ಬೇರೆಯವರು ಏನಾದರೂ ಅಂದ್ಕೊತಾರೆ, ಈ ಸಂಬಂಧಿಕರು ಎಲ್ಲ ನೋಡ್ತಾ ಇರ್ತಾರೆ ಅಲ್ವ, ಅವ್ರು ಏನಾದರೂ ಅಂದ್ಕೊತಾರೆ ಅಂದ್ಬಿಟ್ಟು ಏನೋ ಹಂಗಂದರು. ನನಗೆ ಬೇಜಾರಾಯಿತು, ನನಗೇನು ಬೇಡ ಅಂದೆ. ಅಷ್ಟೇ. ನನ್ನ ಡೆಲಿವರಿ ಟೈಮಲ್ಲಿ ನನ್ನ ಗೀರಿಕೆ ಏನು ಎಲ್ಲ ಸತ್ತೋಗಿತ್ತು. ಈ ಜನರು ನನ್ನನ್ನು ಟ್ರೀಟ್ ಮಾಡ್ತಾ ಇರೋ ವಿಧಾನ ಎಲ್ಲ, ನನ್ನ ಯಾವ ಬೈಕೆನೂ ಇಲ್ಲ, ಯಾವುದೂ ಇರಲಿಲ್ಲ ನನಗೆ. ಇಲ್ಲಿ ನಮ್ಮ ಯಜಮಾನ್ರ ಮನೆ ಹತ್ರ ಬಂದರೆ ಬರೀ ವೆಹಿಕಲ್ಸು ಜಾಸ್ತಿ. ಇಲ್ಲಿ ರೋಡ್ ಪಕ್ಕದಲ್ಲೇ ಇದೆ. ಈ ಪೆಟ್ರೋಲು ಡೀಸೆಲ್ಲು ಸ್ಮೆಲ್ಗೆ ಮನೆಯಲ್ಲಿ ಏನಾದರೂ ನಾನ್ ವೆಜ್ ಏನಾದರೂ ಮಾಡಿದರೆ ಆ ಸ್ಮೆಲ್ಗೆ ವಾಮಿಟ್ ಆಗಿಬಿಡ್ತಾಯಿತ್ತು. ನನಗೆ ತಿನ್ನೋಕ್ಕೆ ಆಗ್ತಾಯಿರಲಿಲ್ಲ ನಾನ್ ವೆಜ್ಜು. ತವ್ರ ಮನೆ ಕಡೆ ಹೋದರೆ ಅಲ್ಲಿ ಬಂದು ನೇಚರು ಈ ಥರ ಇರಲಿಲ್ಲ. ಮರ ಗಿಡಗಳು, ಫ್ರೆಶ್ಶು ಏರು, ಟ್ರಾಫಿಕ್ಕು ಆ ಥರ ಏನೂ ಇರಲಿಲ್ಲ. ಅಲ್ಲಿ ಹೋದರೆ ಮಟನ್ನು ಚಿಕನ್ನು ಏನೇ ಮಾಡಿದ್ರು ಏನೂ ನನಗೆ ವಾಮಿಟ್ ಆಗ್ತಾ ಇರಲಿಲ್ಲ. ಚೆನ್ನಾಗೇ ತಿಂತಾಯಿದ್ದೆ, ಚೆನ್ನಾಗಿರ್ತಾಯಿದ್ದೆ. ನೇಚರು ನಮಗೆ ಈ ಥರ ಇರುತ್ತೆ ನೋಡಿ, ಆವಾಗಲೇ ನನಗೆ ಅರ್ಥ ಆಗಿದ್ದು. ಆಮೇಲೆ ನನಗೆ ಒಂದು 8 ತಿಂಗಳಾಯಿತು. 8 ತಿಂಗಳಲ್ಲಿ ಇನ್ನೊಂದು ತಿಂಗಳಿತ್ತು, ಇನ್ನೂ 1.5 ತಿಂಗಳಿತ್ತು ಡೆಲಿವರಿ ಆಗೋದಕ್ಕೆ ಡೇಟ್ ಕೊಟ್ಟಿದ್ದರು. ಡಾಕ್ಟ್ರೆಲ್ಲ ಹೇಳಿದರು, ನೀನು ಭಾರ ಎತ್ತಬಾರ್ದು ಅಂತ. ಆಮೇಲೆ ನಾನು ಮನೆಗೆ ಯಾರೋ ಬಂದಿದ್ದರು, ಅವ್ರು ದೇವಸ್ಥಾನಕ್ಕೆ ಬಂದಿದ್ದರು, ಹಂಗೆ ಮನೆಗೆ ಬಂದಿದ್ದರು. ನಾನು ಮನೆಗೆ ಉಜ್ಜುತ್ತಾ ಇದ್ದೆ, ಗುಡಿಸಿ ಎಲ್ಲ ಒರೆಸ್ಕೊಂಡು ಹೋಗ್ತಾ ಇದ್ದೆ. ಸ್ಟವ್ ಮೇಲೆ ಇವರೆಲ್ಲ ಕಾಯಿಸಿರೋ ನೀರೇ ಕುಡಿತಾ ಇದ್ದಿದ್ದು. ಸ್ಟವ್ ಮೇಲೆ ನೀರು ಕಾಯಿಸಿ ಆಫ್ ಮಾಡಿಕ್ಕಿದ್ರು.
ಆಮೇಲೆ ನಾನು ಸ್ಟವ್ ಹತ್ರ ಎಲ್ಲ ಉಜ್ಜಬೇಕು. ನಾನು ಇನ್ನು ಅವ್ರನ್ನ ಕರೆದೆ, ಬನ್ನಿ ಇದು ಸ್ವಲ್ಪ ಎತ್ತು ಕೆಳಗಡೆ ಇಕ್ಕಿ ಅಂತ. ಅವ್ರು ಹಿಂಗಂದು ಆ ಕಡೆ ಹೋಗ್ಬಿಟ್ರು, ಬರಲಿಲ್ಲ. ಮಾತಾಡ್ಕೊಂಡೇ ಇದ್ದರು. ನನಗೆ ಅರ್ಥ ಆಯಿತು ಇವ್ರು ಬರೋಲ್ಲ ಅಂತ. ಇನ್ನು ನಾನು ಅವರು ಎತ್ತಿಕ್ಕೋವರೆಗೂ ಕಾಯ್ಕೊಂಡಿರೋದಕ್ಕೂ ನನಗಾಗಲ್ಲ. ತುಂಬ ಟಯರ್ಡು, 8 ಮಂತ್ಸಲ್ಲಿ ತುಂಬ ಟಯರ್ಡ್ ಆಗಿರುತ್ತೆ. ಹೋಗಿ ಮಲ್ಕೊಬೇಕು. ಸರಿ ಏನು ಮೇಲಿಂದ ಕೆಳಗೆ ಅಲ್ವಾ ಇಳಿಸೋದು, ಸ್ಟವ್ವಿಂದ ಸಿಂಕು ಕೆಳಗಡೆ ಇಳಿಸ್ಬೇಕಾಗಿತ್ತು ಅಷ್ಟೇ. ಸರಿ ಅಂದ್ಬಿಟ್ಟು ಎತ್ತಿ ಹಿಂಗೆ ಇಕ್ಕಿದೆ. ನನ್ನ ವಾಟ್ರ್ ಪ್ಯಾಕು ಬ್ರೋಕ್ ಆಗೋಯ್ತು. ಅಷ್ಟೇ ನಾನು ಇಕ್ಕಿದ್ದು. ಇಲ್ಲಿಂದ ಇಲ್ಲಿಗೆ ಇಕ್ಕಿದೆ. ವಾಟ್ರು ಪಾಸ್ ಆಗೋಕ್ಕೆ ಶುರುವಾಯಿತು ಲೈಟಾಗಿ. ಆಮೇಲೆ ನಮ್ಮ ಯಜಮಾನ್ರಿದ್ದರು, ಹೇಳಿದೆ. ಆಮೇಲೆ ಮನೆಗೆ ಬಂದಿರೋ ಸಂಬಂಧಿಕರು ಇದ್ದರು. ಸರಿ ಅವ್ರ ಕಾರಿತ್ತು, ಅವರು ನಮ್ಮ ಯಜಮಾನ್ರು ಈ ಕಾರ್ ಕೀ ಈಸ್ಕೊಂಡು ಹೋಗೋಣ ಅಂತ ಅವ್ರ ಹತ್ರ ಈಸ್ಕೊಂಡ್ರು. ಅವರು ನಮ್ಮ ಜೊತೆ ಬಂದರು. ನಮ್ಮ ಮನೆ ಪಕ್ಕನೇ ಹಾಸ್ಪಿಟ್ಲಿದೆ. ನಮ್ಮ ಅಲ್ಲಿಗೆ ಹೋದರೆ ಇವ್ರು ನಮ್ಮ ಮನೆ ಯಜಮಾನ್ರ ಕಡೆಯವರೆಲ್ಲಿಗೆ ಅಲ್ಲೇ ಡೆಲಿವರಿ ಮಾಡ್ತಾಯಿದ್ದಿದ್ದು. ಆಯಮ್ಮ ಬಂದು ಹಾಸ್ಪಿಟ್ಲು ಹೊಸ್ದಾಗಿ ಬಿಲ್ಟ್ ಮಾಡ್ತಾಯಿದ್ರು. ಇವಮ್ಮನಿಗೆ ಒಂದು ಇಂಜೆಕ್ಷನ್ ಕೊಟ್ಟರು ಸೊಂಟದ ಹತ್ರ. ಇವ್ರಿಗೆ ನಾರ್ಮಲ್ ಡೆಲಿವರಿ ಆಗಲ್ಲ, ಆಪ್ರೇಷನ್ ಮಾಡಬೇಕು ಅಂದರು. ನನಗೆ ಅರ್ಥ ಆಗೋಯಿತು. ನಮ್ಮೂರಲ್ಲಿರೋರೆಲ್ಲ ನಾರ್ಮಲ್ ಡೆಲಿವರಿ ಮಾಡಿಸ್ಕೊತಾರೆ, ನಾನು ಇಲ್ಲೇ ಇದ್ದರೆ ಕುಯ್ದಾಕ್ತಾರೆ, ನನಗೆ ಬೇಡ ಅಂತ ನಮ್ಮ ಯಜಮಾನ್ರ ಹತ್ರ ಹಠ ಮಾಡಿ ಅಲ್ಲಿಂದ ನಾನು ಚೆಕಪ್ ಮಾಡಿಸ್ಕೊಳ್ತಾ ಇರೋ ಹತ್ರಿಗೆ ಹೋದೆ. ಹೋದಾಗ ಅವರು ಒಂದು ಇಂಜೆಕ್ಷನ್ ಕೊಟ್ಟರು ಅದೇ ಜಾಗಕ್ಕೆ. ಆಮೇಲೆ ಇವರೊಂದು ಇಂಜೆಕ್ಷನ್ ಕೊಟ್ಟಿದ್ದರು. ಕಾರಲ್ಲಿ ಹೋಗ್ತಾ ಇದ್ದಾಗಲೇ ನನಗೆ ತುಂಬ ಹೆವಿ ಪೇಯ್ನು ಶುರುವಾಗೋಯಿತು, ನೋವು, ಡೆಲಿವರಿ ಪೇಯ್ನು ಶುರುವಾಗೋಯಿತು. ನನಗೆ ತಡ್ಕೊಳಕ್ಕೆ ಆಗ್ತಾ ಇರಲಿಲ್ಲ. ಆಮೇಲೆ ಅಲ್ಲಿಗೆ ಹೋದ್ಮೇಲೆ ಅವರು ಇನ್ನೊಂದು ಇಂಜೆಕ್ಷನ್ ಕೊಟ್ಟು ಅವ್ರು ಹೇಳಿದ್ರು ನಾರ್ಮಲ್ ಆಗುತ್ತೆ ಅಂತ. ಎಲ್ರಿಗೂ ಶಾಕ್ ಆಯಿತು. ಆಮೇಲೆ ನಾರ್ಮಲ್ ಆಗುತ್ತೆ ಅಂದರು, ಇಂಜೆಕ್ಷನ್ ಕೊಟ್ಟರು. ಇನ್ನೂ ಹೆವಿ ಪೇಯ್ನ್ ಶುರುವಾಗೋಯಿತು. ಅವರು ಕೊಟ್ಟು 3 ಅವರ್ಗೆಲ್ಲ ನನಗೆ ಡೆಲಿವರಿ ಆಗೋಯಿತು. ನನಗೆ ಬೇಗನೆ ಆಗೋಯಿತು. ಆಮೇಲೆ ಇಂಜೆಕ್ಷನ್ ಕೊಟ್ಟರು. ನಾನು ನೋವು ತಿಂತಾಯಿದ್ದೆ. ನನ್ನ ಕೈಯಲ್ಲಿ ಆಗಲಿಲ್ಲ. ವಿಪರೀತ ನೋವು. ಆಮೇಲೆ 1 ಸೆಕೆಂಡ್ ಸುಖಕ್ಕೆ ಇಷ್ಟು ನೋವು ಅನುಭವಿಸ್ಬೇಕಪ್ಪ ಜನರು ಅಂತ ಮನಸ್ಸಲ್ಲಿ ಅಂದ್ಕೊಂಡು ಅಯ್ಯಪ್ಪ ಅಂದ್ಕೊಂಡು ಇದ್ದೆ. ಒಂದು ಕಡೆ ಒಬ್ಬರು ನನ್ನ ನೋಡಿ ಅಳ್ತಾ ಇದ್ದರು. ನಾನು ಇಲ್ಲೂ ನೋವು ತಿಂತಾಯಿದ್ರೆ ಅವ್ರ ಮುಖ ನೋಡಿ ಇನ್ನೂ ನಾನು ನೋವು ತಿನ್ನಬೇಕು, ಇದೊಂದು ನೋವು ಅಂದ್ಬಿಟ್ಟು ಅವ್ರನ್ನ ಮುಖದಲ್ಲಿ ಬೈದ್ಬಿಟ್ಟೆ. ಆಮೇಲೆ ಸುಮ್ಮನೆ ಆ ಕಡೆ ಹೋಗ್ಬಿಟ್ರು. ಆಮೇಲೆ ಮಗು ಕೆಳಗಡೆಗೆ ಫುಲ್ಲು ಬಂದುಬಿಟ್ಟಿದೆ. ಎಲ್ಲರೂ ಹೇಳ್ತಾಯಿದ್ರು, ವಯಸ್ಸಾಗಿರೋರೆ ನನ್ನ ಪಕ್ಕದಲ್ಲಿದ್ದಿದ್ದು, ಅವರು ಯಾವ ಥರ ಮಗು ಬರುತ್ತೆ, ಅವ್ರಿಗೆ ತುಂಬ ಜನ ಮಕ್ಕಳು ಇದ್ದಾರೆ, ಮುಕ್ಕು ಬೇಗ ಮುಕ್ಕು ಅಂತ ಮುಕ್ಕಿಸ್ತಾ ಇದ್ದರು. ಮಗು ಬಂದುಬಿಟ್ಟಿದೆ ನನಗೆ. ಆಮೇಲೆ ಡಾಕ್ಟ್ರ್ ನನ್ನ ಕೈಯಲ್ಲಿ ಆಗ್ತಾ ಇಲ್ಲ, ಏನೋ ಒಂದು ಟ್ಯಾಬ್ಲೆಟ್ ಕೊಟ್ಟರು, ಬಾತ್ರೂಮ್ಗೆ ಕರ್ಕೊಂಡೋಗಿಬಿಟ್ರು. ಅಲ್ಲಿ ಬಾತ್ರೂಮ್ ಫುಲ್ಲೂ ನಮಗೆ ಮಾಡಬೇಕು, ಮೋಷನ್ ಫುಲ್ಲು ಆಗೋಯಿತು. ಆಮೇಲೆ ಆ ನರ್ಸ್ಗಳು ಬಂದು ನೀರು ಹಾಕ್ತಾಯಿಲ್ಲ, ನೀನೇ ಹಾಕಬೇಕು ನೀರು, ನೀನೇ ಹಾಕು ಅಂದರು. ಆ ನೋವಲ್ಲೂ ನೀರು ಹಾಕಿದೆ. ನನಗೀಗ್ಲೂ ತುಂಬ ಅದು ಪೇನೆಲ್ಲ ನೆನೆಸ್ಕೊಂಡ್ರೆ ಫೀಲ್ ಆಗ್ತಾಯಿದೆ. ನೀರು ಹಾಕಿದೆ, ಆಚೆಗೆ ಬಂದೆ, ಮಗು ಬಂದುಬಿಟ್ಟಿದೆ. ಆಮೇಲೆ ಡಾಕ್ಟ್ರ್ ಹತ್ರ ಹಿಂಗೆ ಈ ಕಡೆ ನರ್ಸೊಬ್ಳು ಆ ಕಡೆ ನರ್ಸೊಬ್ಳು ಎಳ್ಕೊಂಡ್ಲೋದು. ನನಗೆ ಹೆಜ್ಜೆ ಇಡೋಕ್ಕೂ ಆಗ್ತಾಯಿಲ್ಲ. ಹಿಂಗೆ ಎಳ್ಕೊಂಡು ಹೋದರು ಡಾಕ್ಟ್ರ್ ಹತ್ರಗೆ. ಡಾಕ್ಟ್ರ್ ರೂಮ್ ಕರ್ಕೊಂಡೋದಾಗ ಡಾಕ್ಟ್ರು ಮಲಗಿಸಿ ಸಿಸ್ಟರ್ಗಳು ಚೆನ್ನಾಗಿ ಸೈಡಿಗೆ ಬಂದು ಬೈತಾಯಿದ್ರು, ನನಗೆ ಕೇಳಿಸ್ಬಾರ್ದು ಅಂತ. ಮಗು ಬಂದಿದೆ, ಏನು ಮಾಡ್ಕೊಂಡಿದ್ರಿ ನೀವು ಅಂತ. ಆಮೇಲೆ ನಾನು ಈ ವಿಷಯ ಯಾರಿಗೂ ಹೇಳಿಲ್ಲ ಇನ್ನು. ಆಮೇಲೆ ಕರ್ಕೊಂಬಂದರು. ಆಪ್ರೇಷನ್ ಥಿಯೇಟ್ರಿಗೆ ಕರ್ಕೊಂಡೋದ್ರು. ನನಗೆ ಆಪ್ರೇಷನ್ ಮಾಡಲಿಲ್ಲ. ಕೆಳಗಡೆ ಒಂದು ಕುಯ್ತಾರೆ ನಾರ್ಮಲ್ ಡೆಲಿವರಿಗೂ, ಆ ಥರ ಕುಯ್ಯಿದ್ರು. ವಾಟ್ರ್ ಪ್ಯಾಕ್ ಗಲೀಜು ಒಂದಷ್ಟು ದಪ್ಪ ಬಂದು ಸೌಂಡ್ ಕೇಳಿಸ್ತು, ನಾನು ನೋಡಲಿಲ್ಲ.
ಟಪ್ಪಂತೋಗಿ ಅಷ್ಟು ದೂರ ಬಿತ್ತು. ಆಮೇಲೆ ಅದನ್ನು ಅಲ್ಲಿದ್ದ ಜನ ನರ್ಸ್ಗಳು ಸಿಸ್ಟರ್ಸ್ ಎಲ್ಲ ಟಕ 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 ಅಂತ ಕ್ಲೀನ್ ಮಾಡಿಬಿಟ್ರು. ನಾನು ನೋಡೋಕ್ಕೆ ಅವಕಾಶ ಇಲ್ಲ. ಆಮೇಲೆ ಆ ಮಗುನ ಎತ್ಕೊಂಡ್ರು. ಎತ್ಕೊಂಡ್ಬಿಟ್ಟು ಹೊಟ್ಟೆ ಮೇಲೆ ಇಟ್ಬಿಟ್ಟು ಕಣ್ಣು ಮಗುನಮ್ಮ ಅಂದರು. ಆಮೇಲೆ ಅದು ಕರಳಿರುತ್ತೆ ಅಲ್ವ, ಅದನ್ನು ಕಟ್ ಮಾಡಿ ಕ್ಲಿಪ್ ಹಾಕಿ ಹೊರಗಡೆಗೆ ಎತ್ಕೊಂಡೋಗಿ ಮಗುನ ಕ್ಲೀನ್ ಮಾಡಿ ಯಾರ ಕೈಗೋ ಕೊಟ್ಟಿದ್ದಾರೆ. ಅವರು ನೋಡಿದ್ದಾರೆ. ನೋಡಿಬಿಟ್ಟು ಚಿನ್ನದ್ದು ಅವರು ಚೈನಲ್ಲಿ ಇದ್ದಿದ್ದೇನೋ ಮಗುಗೆ ತಾಕ್ಸಿದ್ರೆ ಒಳ್ಳೆಯದು ಅಂದ್ಬಿಟ್ಟು ಅದನ್ನು ಮಗುಗೆ ತಾಕ್ಸಿದ್ರಂತೆ. ಆಮೇಲೆ ನಾನು ಹೊರ್ಗಡೆ ಬಂದೆ. ನನ್ನ ಕೈಗೆ ಕೊಟ್ಟರು. ಆವಾಗ ನೋಡಿದೆ. ಎಲ್ಲರೂ ನೋಡಿದ್ಮೇಲೆ ನಾನು ನೋಡಿದ್ದು. ನಾನು ಫಸ್ಟೇ ನೋಡೋಕ್ಕೆ ಬಿಡಲಿಲ್ಲ. ಆ ನೋವು ತಿಂತಾ ಇದ್ದೀವಿ. ಈ ಡೆಲಿವರಿ ಆದಮೇಲೆ ತುಂಬ ಖುಷಿ ಆಗಿಬಿಡುತ್ತೆ. ಈ ನೋವು ತಿಂದಿದ್ದಕ್ಕೂ ಸಾರ್ಥಕ ಆಯ್ತಲ್ವಪ್ಪ ಅಂತ. ಆಮೇಲೆ ಯೋಚಿಸಿದೆ, ಅದಕ್ಕೆ ಮಕ್ಕಳನ್ನ ಜೋಪಾನ ಮಾಡ್ಕೊಬೇಕು. ಇನ್ನೊಂದು ಸರ್ತಿ ಪ್ರೆಗ್ನೆಂಟ್ಗಳಾದರೆ ಈ ನೋವುಗಳು ತಿನ್ನೋದು ವಿಪರೀತ ಕಷ್ಟ ಅಂತ ಗೊತ್ತಾಯಿತು. ಬಟ್ ನನಗೆ ಎಲ್ರಿಗೂ ಆಗೋದಿಲ್ಲ. 3 ಅವರ್ಗೆ ಡೆಲಿವರಿ ಆಯಿತು. ಇನ್ನೂ ಬೇಗನೆ ಆಗ್ತಾಯಿತ್ತು, ಅವ್ರು ನೋಡ್ಕೊಂಡಿರಲಿಲ್ಲ. ಆಮೇಲೆ ನಾನು ಒಂದು ಸ್ವಲ್ಪ ದಿವಸ ಆದಮೇಲೆ ನನಗೆ ಏನೋ ಆರೋಗ್ಯಕ್ಕೆ ಸರಿ ಇರಲಿಲ್ಲ. ನಾನು ಫಸ್ಟು ಡೆಲಿವರಿಗೆ ಹೋದ ಹಾಸ್ಪಿಟ್ಲಿಗೆ ನಮ್ಮ ಮನೆ ಪಕ್ಕನೇ ಇರೋದು. ಅವ್ರ ಹತ್ರಕ್ಕೆ ಹೋದ್ವಿ. ಅವ್ರು ತುಂಬ ಪರಿಚಯ ಡಾಕ್ಟ್ರು ನಮ್ಮ ಯಜಮಾನ್ರ ಕಡೆಯವ್ರಿಗೆಲ್ಲ. ಅವ್ರ ಕಡೆಯವ್ರಿಗೆಲ್ಲ ಈ ಡಾಕ್ಟ್ರೇ ಆಪ್ರೇಷನ್ ಮಾಡಿ ಮಕ್ಕಳನ್ನ ತೆಗೆದಿರೋದು. ಅಲ್ಲಿ ಅವ್ರು ಬಂದುಬಿಟ್ಟು ನಿನಗೆ ನಾನು ಹೆಂಗೆ ಪರಿಚಯ ಇರ್ತೀನಿ, ಅದೆಲ್ಲ ಆಗಿ ಮಗುಗೆ 1 ವರ್ಷ ಆಗಿದೆ, ಆಮೇಲೆ ಹೋಗಿದ್ದೀನಿ. ಆಯಮ್ಮ ನನ್ನ ನೋಡಿಬಿಟ್ಟು ನೆನ್ಪಿಟ್ಕೊಂಡಿದ್ದಾರೆ. ನಿಂಗೆ ನಾರ್ಮಲ್ ಆಯಿತಾ ಆಪ್ರೇಷನ್ ಆಯಿತಾ ಅಂದರು. ನಾನು ನಾರ್ಮಲ್ ಆದೆ ಅಂದೆ. ಆಮೇಲೆ ಸುಮ್ಮನೆ ಹೋಗ್ಬಿಟ್ರು. ಆಮೇಲೆ ಅವು ಸಿಸ್ಟರು ಏನೋ ಮಾಡ್ತಾಯಿದ್ದಾಗ ನನ್ನ ನೋಡಿಬಿಟ್ಟು, ಮೇಡಮ್ ನೀವು ಇನ್ನೊಂದು ಮಗು ಮಾಡಿಕೊಂಡ್ರೆ ನಿಮ್ಗೆ ತುಂಬ ಬೇಗ ಆಗುತ್ತೆ, ನಿಮ್ಗೊಂದು ಹತ್ರನೂ ಸ್ಟ್ರೆಚ್ ಮಾರ್ಕ್ ಇಲ್ಲ, ಹೆಂಗೆ ಏನು ಅಂದರು. ನಾನು ಕೆಲಸ ಮಾಡ್ತಾಯಿದ್ದೆ, ಅದೆಲ್ಲ ನನಗೆ ನೆನಪು ಬಂತು. ನಾವು ಕಷ್ಟಪಟ್ಟರೆ ದೇವ್ರು ನಮಗೆ ಪ್ರತಿಫಲ ಒಳ್ಳೆಯದೇ ಹಾಗೆ ಕೊಡ್ತಾರೆ.